ಈಗ ಮತ್ತೆ ಏನಾದ್ರು ಎಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ? ಅದೇ ಇವರು ಇದ್ದಾರಲ್ಲ, ಅದು ಮನೆ ಡಿವೋರ್ಸ್ ಅಂತ ಅದೇ ಹೇಳಿದಲ್ಲ, ದರ್ಶನ ಹೋಗಿದೆ, ನಾನು ಇದ್ದೀನಿ, ಗುರುಗಳೇ ತೊಂದರೆ ಇಲ್ಲ. ಸ್ವಲ್ಪ ನಾಡ್ದು ಈಗ ನಾನು ಮೊನ್ನೆ ಒಂದು 3 ದಿವಸ ಹಿಂದೆ ಹೋಗ್ಬೇಕಿತ್ತು, ಮತ್ತೆ ಈಗ 6 ತಿಂಗಳಾಗಿದೆ. ಪೆಟ್ ಸ್ಕ್ಯಾನ್ ವರ್ಷಕ್ಕೆ 2 ಸರಿ ಮಾಡ್ತಾರೆ. ಈಗ ನಾನು ಮಾಡ್ಬೇಕಿತ್ತು, ಅವತ್ತು ಡಿವೋರ್ಸ್ ದರ್ಶನ ಅವರಿಗೆ ಹಿಂಗಾಯ್ತು ಅಂದ್ರೆ ನಾನು ನಿಲ್ಸಿದ್ದೀನಿ. ಹೋಗ್ಬೇಕು ಈಗ, ನಾಳೆ ನಾಡ್ದಲ್ಲಿ ಹೋಗ್ಬೇಕು. ಪೆಟ್ ಸ್ಕ್ಯಾನ್ ಅಲ್ಲಿ ಅದು ಎಷ್ಟು ಮೊದ್ಲಿದ್ದಕ್ಕೂ ಈಗ ಮುಂದೆ ಹೋಗಿದ್ಯಾ ಅಥವಾ ಹಿಂದೆ ಬಂದಿದ್ಯಾ ಅಥವಾ ಕಂಟ್ರೋಲ್ ಆಗಿದೆಯಾ, ಅದೇ ಇವ್ರು ಮಾಡಿದಲ್ಲಿ, ಇವರೆಲ್ಲ ಮಾಡಿದಲ್ಲಿ ಸ್ವಲ್ಪ ಹೊಂದ್ಕೊಂಡು ಫ್ಯಾಮಿಲಿ ನೋಡ್ಕೊಂಡು. ಸಿನಿಮಾಗಳು ಅಂದ್ರೆ ಒಂದು ತೆಲುಗು ಸಿನಿಮಾ ಸಿಕ್ತು, ಕನ್ನಡದವರು ಕ್ಯಾರೆಕ್ಟರ್ ಕೊಡೋದಿಲ್ಲ ರೀ, ಅದೇ ಪ್ರಾಬ್ಲಮ್. ತೆಲುಗುನಲ್ಲಿ ಮಾಡ್ಕೊಂಡ್ ಬಂದೆ, ಅವ್ರು ಹೇಳ್ತಾರೆ ಸರ್ ಇಷ್ಟು ಚೆನ್ನಾಗಿ ಇದ್ ಮಾಡ್ತಿದ್ರಿ ಪರ್ಫಾರ್ಮ್, ಎಲ್ಲಿದ್ರಿ ಸರ್ ನೀವು, ನಿಮ್ಗೆ ಏನಕ್ಕೆ ಸರ್ ನಿಮ್ ಕನ್ನಡ ಇಂಡಸ್ಟ್ರಿ ಇಷ್ಟು ಫ್ರೀ ಆಗಿದ್ದೀರಲ್ಲ ನೀವು, ಎಷ್ಟು ಬ್ಯುಸಿ ಇರ್ಬೇಕಲ್ಲ ಸರ್ ನೀವು. ಅದು KGF ಅಲ್ಲಿ ಅಷ್ಟು ದೊಡ್ಡ ಚಾಚಾ ರೋಲ್ ತುಂಬಾ ಫೇಮಸ್ ಆಗಿದೆ. ಅದು ಆದ್ಮೇಲೆ ಇವನು ಎಲ್ಲ ಭಾಷೆಯಲ್ಲಿ ಕೂಡ ಚಾಚಾ ರೋಲ್ ಅಂತ ತಕ್ಷಣ ಸಾಕು, ಸರ್ ನೀವು ತೆಲುಗು ಇಂಡಸ್ಟ್ರಿಯಲ್ಲಿ ನೀವು ಇರಿ, ಖಂಡಿತ ನಿಮ್ಗೆ ಒಂದು ಒಳ್ಳೆ ಲೈಫ್ ಸೆಟ್ಲ್ ಆಗುತ್ತೆ. ನಾನು 99ರಲ್ಲಿ ತೆಲುಗು ಫಿಲ್ಮ್ ಮಾಡಿ ಬಂದವನು. ರಾಜಾ ಕುಮಾರ್, ಮಹೇಶ್ ಬಾಬು ಅವ್ರ ಫಸ್ಟ್ ಹೀರೋ, ಅದ್ರಲ್ಲಿ ನಾನು ಇದ್ದೀನಿ ಪಕ್ಕದಲ್ಲಿ. ಒಂದು ವಾರ ಮಾಡಿದೆ, ಆಮೇಲೆ ಬಿಟ್ಟು ಬಂದೆ. 99ನೇ ಇಸವಿಯಲ್ಲಿ ಆಗ್ಲಿಲ್ಲ ನನಗೆ. ತೆಲುಗು ಒಂದು 2-3 ಫಿಲ್ಮ್ ಮಾಡಿದೆ. ಅಲ್ಲಿ ಕಲಾವಿದರು ನಮ್ಮನ್ನು ಇನ್ಸಲ್ಟ್ ಮಾಡ್ತಿದ್ರು. ನನಗೆ ಯಾವ ಅನ್ಸಿದ್ದು, ಏನಕ್ಕೆ ಬೇಕು ಇವ್ರ ಇಂಡಸ್ಟ್ರಿ, ನನ್ನ ಕನ್ನಡ ಇಂಡಸ್ಟ್ರಿ ಸಾಕಪ್ಪ, ಬೇಡ ನನಗೆ. ಬಂದ್ರೆ ಇಲ್ಲಿ ಸ್ವಲ್ಪ ಜೋರಾಗಿ ಬರ್ಬೇಕು. ಅಲ್ಲಿ ತೆಲುಗು ಹೊರಗೆ ಭಾಷೆದವರಿಗೆ ನಾವು ಹೋಗಿ ಕೈ ಕಟ್ಕೊಂಡು ನಿಂತ ತಕ್ಷಣ ನಮ್ಮನವರು ಟೆಕ್ನಿಷಿಯನ್ಸ್, ಪಾಪ ಯಾರು ಎಲ್ಲ ಭಾಷೆದು ಟೆಕ್ನಿಷಿಯನ್ಸ್ ಒಳ್ಳೆಯವರು, ಈ ಕಲಾವಿದರುಗಳಿಗೆ ಓಟಕ್ಕೆ ಜಾಸ್ತಿ. ಅಲ್ಲೂ ಸೇಮ್ ನಾವು ಹಂಗೆ ಮಾಡ್ತೀವಿ. ಅಲ್ಲಿವರು ಬಂದಾಗ ಅವರು ಅಲ್ಲಿ ಸೇಮ್ ನಮಗೆ ಬಂದ ಒಂದ್ ಸ್ವಲ್ಪ ಇರಿಟೇಷನ್ ಮಾಡೋದು, ಸರಿಯಾಗಿ ಕೋಪರೇಟ್ ಮಾಡಲ್ಲ. ನಮ್ಗೆ ಅದೆಲ್ಲ ನೋವಾಗುತ್ತೆ ಮನಸ್ಸಿಗೆ. ಇಲ್ಲ ಹೆಸರು ಮಾಡಿ ಹೋಗ್ಬೇಕು. ಅದು ನಾನೀಗ KGF ಹೆಸರು ಮಾಡಿದಲ್ಲ, ಈಗ ನನಗೆ ಅಲ್ಲಿ ಕೂಡ ಚಾಚಾ ರೋಲ್ ಮಾಡಿದವರ ಓಕೆ ಅಂತ ಒಂದು ಗೌರವ ಇದೆ. ಈಗ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಟ್ರೈ ಮಾಡ್ಬೋದಿತ್ತು, ಬಟ್ ಈಗ ಸ್ವಲ್ಪ ಏನಾಗಿದೆ, ಸ್ವಲ್ಪ ಲಂಗ್ಸ್ ನಾನು ನೋಡ್ಕೋಬೇಕು. ಹೇಳಿದಾರೆ ಡಾಕ್ಟರ್, ಆಕ್ಟ್ ಮಾಡಿ ಅಂದ್ರು. ಆಕ್ಟ್ ಮಾಡಿ ಅಂತ ಹೋಗಿ ಬಂದ್ಮೇಲೆ ನಾನು ಮಾಡುವಾಗ ಸ್ಪ್ರೆಡ್ಡಿಂಗ್ ಗೊತ್ತಾಗಿದ್ದು. ಬಟ್ ಈಗ ಏನಂದ್ರೆ, ಈಗ ನಾನು ನಾರ್ಮಲ್ ಆಗಿದ್ದೀನಿ ನೋಡಕ್ಕೆ. ನೋಡಿ, ಓಡಬಾರ್ದು, ಜಾಸ್ತಿ ಓಡ್ಲಿಕ್ಕೆ ಆಗುದಿಲ್ಲ, ಓಡ್ಲಿಕ್ಕೆ ಹೋಗ್ಬಾರ್ದು, ಹೆವಿ ರಿಸ್ಕ್ ಫೈಟ್ ಮಾಡಬಾರ್ದು ಅಷ್ಟೇ. ಲಂಗ್ಸ್ ಏನಿದೆ, ಹಾರ್ಟಿಗೆ ಗಾಳಿ ಹೆಚ್ಚು ಕಮ್ಮಿ ಆಗಿ ನಿಂತು ಬಿಟ್ರೆ ಪ್ರಾಬ್ಲಮ್ ಆಗ್ತದೆ. ಅದೊಂದು ಲಂಗ್ಸ್ ಅನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು. ಲಂಗ್ಸ್ ಅಲ್ಲೇ ಇರುದು. ಈಗ ಈ ಕೆಲವರು ಇದ್ದಾರೆ ಮೇಡಮ್, ನಾವು ಹೇಳಿದಲ್ಲ ಪಾಪ, ಈ ಕಲಾವಿದರಿಗೂ ಆ ಕಲಾವಿದರಿಗೂ ತಂದಿಕ್ಕೋರು ತುಂಬಾ ಜನ ಇದ್ದಾರೆ ಇಲ್ಲಿ. ತುಂಬಾ ಜನ ನಮ್ಮ ಹೀರೋಗಳಿಗೂ ಈ ಹೀರೋಗಳಿಗೂ ಫಿಟ್ಟಿಂಗ್ ಇಟ್ಬಿಟ್ಟು ತಮ್ಮ ಬೆಳಕಲ್ಲಿ ಬೀಸ್ಕೊತಾ ಇದ್ದಾರೆ. ಅವರುಗಳು ಬೇರೆಯವ್ರಿಗೆ ಎತ್ ಕಟ್ಟುದು, ಅವರುಗಳು ಬೇರೆಯವ್ರನ್ನ ಈ ಮಾಧ್ಯಮಕ್ಕೆ ವಿಷಯ ಹಾಕಿ ಸರ್ ಇದನ್ನ ಬಿಡಿ ಸರ್. ಈಗ ರೌಡಿ ಶೀಟ್ ಹಂಗೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ. ಒಂದು ಕೇಸ್ ಆದ್ಮೇಲೆ ಅದ್ರ ಮೇಲೆ ಕಂಟಿನ್ಯೂ 3 ಕೇಸ್ ಇರ್ಬೇಕು, ಇನ್ನೊಂದು ಕೇಸ್ ಇರ್ಬೇಕು, ಇನ್ನೊಂದು ಕೇಸ್ ಇರ್ಬೇಕು. ಆತರ ಕೇಸ್ಗಳು ಆದ್ಮೇಲೆ ಇವರು ಕಂಟ್ರೋಲ್. ಇವನು ಹಿಂದೆ ಇನ್ಮೇಲೆ ಏನು ತುಂಬಾ ಜನ ರೌಡಿಗಳು ಇದ್ದಾರ ಜೊತೆಯಲ್ಲಿ, ಆವಾಗ ರೌಡಿ ಶೀಟ್ ಓಪನ್ ಮಾಡ್ತಾರೆ. ಅಂದ್ರೆ ಅವನು ಆಕ್ಟಿವ್ ಆಗಿರ್ಬೇಕು. ಇವ್ರು ರೌಡಿ ಶೀಟ್ ಅಲ್ಲಿ ಹಾಕ್ಲಿಕ್ಕೆ ಇದರಲ್ಲಿ ಇಲ್ಲ. ಇವರು ಇನ್ಸಿಡೆನ್ಸ್ ಕೋ ಇನ್ಸಿಡೆನ್ಸ್ ಇದಾಗಿರೋದು. ಅದು ಹೇಗಾಗಿದೆ ಎಂಬುದು ನಮಗೂ ಗೊತ್ತಿಲ್ಲ. ಏನ್ ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಹಾಕಿರ್ತಾರೆ, ಅದ್ರ ಮೇಲೆ ಗೊತ್ತಾಗುತ್ತೆ. ಅದ್ರ ಮೇಲೆ ಕಾನೂನು ಅದಕ್ಕೆ ಅಂತ ಇದೆ. ಕಾನೂನು ಲಾಯರ್ ಇರ್ತಾರೆ, ಲಾಯರ್ ಅದು ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅವ್ರು ಇರ್ತಾರೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಾಗುದಿಲ್ಲ. ಬಟ್ ರೌಡಿ ಶೀಟ್ ಎಂಬುದು ಹಾಕುದು ಪೊಲೀಸರು ಮಾತ್ರ. ಪೊಲೀಸರು ಹಾಕ್ಬೇಕು ಅಂದ್ರೆ ಅದಕ್ಕೊಂದು ಸಿಸ್ಟಮ್ ಇದೆ. ಸುಮ್ಮನೆ ಮಾಡಕ್ ಅದು ಕಮಿಷನರ್ ಸೈನ್ ಆಗ್ಬೇಕು, ಅದಕ್ಕೆ ಸಿಸ್ಟಮ್ ಇದೆ. ಬೇರೆಯವರು ಎಷ್ಟು ಜನ ಸೇರ್ಕೊಂಡು ಸೈನ್ ಹಾಕಿದ ಮೇಲೆ ಓಪನ್ ಮಾಡಕ್ ಆಗುದು. ಈಗ ಅವ್ರು ಹಿನ್ನೆಲೆಯಿದ್ದವರು ರೌಡಿ ಶೀಟ್ಗಳೆಲ್ಲ ದರ್ಶನವರು ಹಿಂದೆ ಇರೋರು ಅವರ ಕೆಲಸಗಾರರು. ಅವ್ರಿಗೆ ತಿಂಗಳಿಗೆ ಸಂಬಳ ಅಂತ ಇದೆ, ಅವ್ರ ಜೊತೆಗಿರುವವರು ಸಂಬಳಕ್ಕೆ ಇರುವವರು. ಅವರು ಸಂಬಳಕ್ಕೆ ಕೊಟ್ಟು ಅವ್ರನ್ನ ಸಾಕ್ತಾ ಇದ್ದಾರೆ. ನನ್ನ ಕೆಲಸಕ್ಕೆ ಬೇಕು ಅವಾಗ ಮಾತ್ರ ಕರ್ಕೊಂಡ್ ಬಂದು ಅವ್ರ ಪಬ್ಲಿಸಿಟಿ ತಗೊಂಡು ಆತರ ಮಾಡ್ತಿಲ್ಲ. ಅವರು ಪ್ರತಿ ತಿಂಗಳು ಅವರಿಗೆ ಒಂದು ಇಷ್ಟು ಸ್ಯಾಲರಿ ಅಂತ ಇದೆ. ಅವ್ರು ಯಾರು ರೌಡಿ ಹಿನ್ನೆಲೆ ಇದ್ದವರಲ್ಲ. ನಾನು ಹೇಳಿದ್ದು ಕೆಲವರು, ನಾನು ಹೇಳ್ತೀನಿ ಅಂದ್ರೆ ಕೆಲವು ಏನಾಗಿದೆ ಗೊತ್ತಾ, ಹಿಂದಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರಿಗೆ ವಿಷ್ಣು ಸಾಗಿ ತಂದಿಟ್ಟ ಅಂತ ಕೆಲವರು ಇದ್ದವರವರ ಬೇಳೆ ಕಾಲು ಬೀಸ್ಕೊಂಡ್ರು. ಇಬ್ರು ಒಳ್ಳೆ ಆಕ್ಟರ್, ಒಳ್ಳೆ ಮನಸ್ಥಿತಿ, ಒಳ್ಳೆ ಪರ್ಫಾರ್ಮ್ ಮಾಡೋರು, ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟವ್ರು. ಇವ್ರಿಬ್ರು ಮಧ್ಯೆ ತಂದಿಟ್ಬಿಟ್ರು. ಅವ್ರಿಬ್ರನ್ನ ತಂದಿಟ್ಬಿಟ್ಟು ತಾವು ಬದುಕಿದ್ರು. ಅದನ್ನ ಕಂಟ್ರೋಲ್ ಮಾಡಿದವರು ಅಂಬರೀಷ್ ಅಣ್ಣ ಒಬ್ರೆ. ಯಾಕಂದ್ರೆ ಅಂಬರೀಷ್ ಅಣ್ಣಂದು ಭಯ ಇತ್ತು. ಈ ಭಯಕ್ಕೆ ಎಲ್ರು ಹೆದರ್ತಾ ಇದ್ರು. ಇದೇ ಭಯ ದರ್ಶನ್ ಅವರ ಕೈಲೂ ಇತ್ತು. ಇಷ್ಟು ಸಮಯ ಅವ್ರ ಮಾತು ಹೊರಟಾಗಿರ್ಬೋದು, ಭಯ ಇತ್ತು. ದರ್ಶನ್ ಅವರ ಭಯ ಪ್ರತಿಯೊಬ್ಬರಿಗಿತ್ತು. ಇವತ್ತೇನಾಯ್ತು, ಅವ್ರಿಗೆ ಹಿಂಗ್ ಸಿಕ್ಕಾಕೊಂಡ್ರಲ್ಲ, ಒಳಗಿಂದ ಕೆಲವರಿಗೆ ಕೈಲಾಗದಿದ್ದವರು ದರ್ಶನ್ ಅವರ ಮೇಲೆ ಹಿಂದೆಯಿಂದ ಏನೋ ಬ್ಯಾಡ್ದಿದ್ದು ಹೇಳೋದು, ಈ ತರ ಮಾಡ್ತಿದ್ದಾರೆ.
ಇವಾಗ ಆಗೋದು ಆಗೋಗಿದೆ. ದರ್ಶನ್ ಅವ್ರ ಬಗ್ಗೆ ಈ ತರ ಕೋ ಇನ್ಸಿಡೆನ್ಸ್ ಏನೋ ಆಗಿದೆ. ಅದು ಲಾಯರ್ ಇದ್ದಾರೆ, ಕಾನೂನು ಇದೆ, ಮತ್ತೆ ಮುಂದೆ ಏನಾಗಬೇಕು ಅದು ಕಾನೂನು ರೀತಿಯಲ್ಲಿ ಆಗುತ್ತೆ. ನಾನು ಒಂದು ಅಭಿಮಾನಿಗಳಿಗೆ ಹೇಳಿದ್ದೇನೆಂದ್ರೆ ದಯವಿಟ್ಟು ಶಾಂತ ರೂಪಲ್ಲಿರಿ. ಇವಾಗ ನಾನು ಕೂಡ ಅವರಿಗೆ ದರ್ಶನ್ ಅವರಿಗೆ ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಹೇಳಿ ದೇವರಲ್ಲಿ ದೀಪ ಹಚ್ಚಿಸ್ತೇನೆ. ಒಂದು ದೇವರಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ದರ್ಶನ್ ಅವ್ರು ನೆನ್ಸ್ಕೊಳ್ತೀನಿ, ಒಳ್ಳೇದಾಗ್ಲಿಪ್ಪ ಅವ್ರಿಗೆ, ಅವ್ರ ಫ್ಯಾಮಿಲಿಗೆ ದೇವರೇ ಕಾಪಾಡು ಅಂತ ಹೇಳಿ. ನನ್ನ ಫ್ಯಾಮಿಲಿನ ಕಾಪಾಡಿದ ವ್ಯಕ್ತಿ ಅವರು. ಹಾಗೆ ಅವ್ರ ಅಭಿಮಾನಿಗಳು ಹೇಳಿದಿಷ್ಟೇ, ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಒಂದ್ ಸೆಕೆಂಡ್ ಅವ್ರು ನೆನ್ಸ್ಕೊಳ್ಳಿ ಸಾಕು. ಅದ್ ಬಿಟ್ಟು ಸುಮ್ಮನೆ ಸೋಷಿಯಲ್ ಮೀಡಿಯಲ್ಲಿ ಏನೇನೋ ಹೇಳೋದು, ದಯವಿಟ್ಟು ಇದನ್ನು ನಿಲ್ಸಿ ಅಂತ ಕೇಳ್ಕೊಳ್ತೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಟರಾದ ಹರೀಶ್ ರಾಯ್ ಅವರ ಮಾತು. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.